ಖುಷಿ ವಿಚಾರ ಏನಂದರೆ ಕೆ ಡಿ ಸಿನಿಮಾ ಒಳ್ಳೆ ಓಪನಿಂಗ್ ಪಡ್ಕೊಂಡು ಒಳ್ಳೆ ಓಪನಿಂಗ್ ಜೊತೆಗೆ ಉತ್ತಮ ಪ್ರತಿಕ್ರಿಯೆ ಪಡ್ಕೊಂಡು ಒಳ್ಳೆ ಕಲೆಕ್ಷನ್ ಆಗಿರುವಂಥದ್ದು ಮಾಹಿತಿ ಸಿಗ್ತಾ ಇರುವಂಥದ್ದು ಸದ್ಯಕ್ಕೆ. ಸೊ ಕೆ ಡಿ ಸಿನಿಮಾ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಅನ್ನುವಂಥ ವಿಮರ್ಶೆ ಅಥವಾ ವಿಶ್ಲೇಷಣೆ ಎಲ್ಲವೂ ಬರ್ತಾ ಇದೆ. ಸೊ ವೈಲೆನ್ಸ್ ಇದೆ, ಆದರೆ ಕತೆ ಚೆನ್ನಾಗಿದೆ, ಹಿಡಿದು ಕೂಡಿಸುತ್ತೆ ಜನರನ್ನ. ಸೊ ಒಳ್ಳೆಯ ಸಿನಿಮಾ ಜೊತೆಗೆ ಅಣ್ಣ ತಮ್ಮಂದರ ಅಥವಾ ಅಂತಮ್ಮರ ಅಥವಾ ಸಹೋದರರ ಒಂದು ಕತೆ ಈ ಒಂದು ಸಿನಿಮಾದಲ್ಲಿದೆ. ಸೊ ಇದನ್ನು ಜನ ಒಪ್ಕೋತಾರೆ, ಹಾಗೆಯೇ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಸಿನಿಮಾ ತಂಡದ ಒಂದು ಮನಸ್ಸಿನಲ್ಲಿರುವಂಥ ವಿಚಾರ. ಧ್ರುವ ಸರ್ಜಾ ಅವರ ಆ್ಯಕ್ಟಿಂಗ್, ಹಾಗೆಯೇ ರಿಶ್ಮಾ ನಾನಯ್ಯ ಅವರ ಆ್ಯಕ್ಟಿಂಗ್, ಜೋಗಿ ಪ್ರೇಮ್ ಅವರ ಒಂದು ಟೋಟಲ್ ಗ್ರಿಪ್ ಇರುವಂಥ ಒಂದು ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲವೂ ತುಂಬ ಪ್ಲಸ್ ಆಗಿದೆ ಈ ಸಿನಿಮಾಗೆ. ಇನ್ನು ಅರ್ಜುನ್ ಜನ್ಯ ಅವರ ಸಂಗೀತ ಕೂಡ ಇಡೀ ಚಿತ್ರಕ್ಕೆ ಪೂರಕವಾಗಿರುವಂಥದ್ದು. ಸೊ ಸಂಗೀತ, ಆಮೇಲೆ ಲಿರಿಕ್ಸ್, ಜೊತೆಗೆ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಮ್ಯೂಸಿಕ್, ಈಗಾಗಲೇ ಹೇಳಿದಂಥ ಮ್ಯೂಸಿಕ್, ಸೊ ಎಲ್ಲವೂ ಜನಕ್ಕೆ ಇಷ್ಟ ಆಗಿರುವಂಥದ್ದು ಕೆ ಡಿ ಸಿನಿಮಾ. ಸೊ ಕೆ ಡಿ ಸಿನಿಮಾ ಈ ತಿಂಗಳ ಒಂದು ಒಳ್ಳೆಯ ಸಿನಿಮಾ ಅನ್ನುವಂಥ ಮಾಹಿತಿ ಕೂಡ ಬರ್ತಿರುವಂಥದ್ದು. ಟೋಟಲ್ಲಾಗಿ ಹೇಳೋದಂದರೆ ಕೆ ಡಿ ಈ ವರ್ಷದ ಒಂದು ಹಿಟ್ ಸಿನಿಮಾ ಆಗುತ್ತೆ ಅನ್ನುವಂಥ ಅಭಿಪ್ರಾಯ ಕೂಡ ಬರ್ತಿರುವಂಥದ್ದು. ಫಸ್ಟ್ ಡೇ ಕಲೆಕ್ಷನ್ ಅಂತಂದರೆ ಗ್ರಾಸ್ ಕಲೆಕ್ಷನ್ ಇದಕ್ಕೆ 4.10 ಆಗಿರುವಂಥದ್ದು, 10 crore. ಇನ್ನು ನೆಟ್ ಕಲೆಕ್ಷನ್ ಅಂತ ಬಂದಾಗ 3.50 ಕಲೆಕ್ಷನ್ ಲೆಕ್ಕ ಸಿಗ್ತಿರುವಂಥದ್ದು. ಸ್ಯಾಕ್ನಿಲ್ ಕೊಡ್ತಿರುವಂತಹ ಒಂದು ಮಾಹಿತಿ ಇದು. ಇನ್ನು 845 ಶೋಗಳಾಗಿರುವಂಥದ್ದು ಫಸ್ಟ್ ಡೇ. ಟೋಟಲ್ ಥಿಯೇಟ್ರ್ ಅಂತ ಬಂದಾಗ 400 ಥಿಯೇಟ್ರ್ಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿರುವಂಥದ್ದು. 46% ಆಕ್ಯುಪೇಷನ್ ಇರುವಂಥದ್ದು ಫಸ್ಟ್ ಡೇ. ಸೊ ಮುಂದಿನ ದಿನಗಳಲ್ಲಿ ಅಂತ ಬಂದಾಗ ಶುಕ್ರವಾರ May 1 ರಜಾ, ಶನಿವಾರ ಐತಾರ ಅಂದರೆ ಭಾನುವಾರ. ಸೊ ರಜೆಗಳು ಬ್ಯಾಕ್ ಟು ಬ್ಯಾಕ್ ಇರೋದರಿಂದ ಈ ಚಿತ್ರದ ಕಲೆಕ್ಷನ್ ಮಂಡೇ ಹೊತ್ತಿಗೆ ಎಲ್ಲವನ್ನೂ ದಾಟುತ್ತೆ ಅಥವಾ ಒಳ್ಳೆಯ ಕಲೆಕ್ಷನ್ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಸೊ ಇಷ್ಟು ಸದ್ಯಕ್ಕೆ ಇರುವಂಥ ಮಾಹಿತಿ. ಮತ್ತಷ್ಟು ಇನ್ನಷ್ಟು ಇರುತ್ತೆ, ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.